ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್, ನಮಸ್ತೆ ಎಲ್ರಿಗೂ, ಶುಭೋದಯ. ಹ್ಯಾಪಿ 79th ಇಂಡಿಪೆಂಡೆನ್ಸ್ ಡೇ. ಇವತ್ತು ಇಂಡಿಪೆಂಡೆನ್ಸ್ ಡೇ ದಿನ ವ್ಲಾಗ್ ಮಾಡ್ತಿದ್ದೀನಿ. ಏನಂದರೆ ಕಾಲೇಜ್ಗೆ ನಾವು ಫಂಕ್ಷನ್ ಇದೆ ಕಾಲೇಜಲ್ಲಿ. ಸೊ ಕಲರ್ ಡ್ರೆಸ್ ಕೂಡ ಹೇಳಿಲ್ಲ ಅವರು, ಯೂನಿಫಾರ್ಮಲ್ಲೇ ಹೋಗಬೇಕು. 5:30ಗೆ ಲಿಟ್ರಲಿ 5 o'clock ಎದ್ದು ಗೀಸರ್ ಆನ್ ಮಾಡಿ 5:30ಗೆ ಸ್ನಾನಕ್ಕೆ ಹೋಗಿ ರೆಡಿಯಾಗಿದ್ದೀನಿ. ಅಮ್ಮ ಕಾಫಿ ತಂದು ಕೊಟ್ಟಿದ್ದಾರೆ. ಕಾಫಿ ಕಾಣಿಸ್ತಿದೆ. ಹಾಂ, ಇವತ್ತು ಏನೇನಾಗುತ್ತೆ ಕಾಲೇಜಲ್ಲಿ, ಏನೇನು ಇವೆಂಟ್ಸ್ ಇದೆ ನಂಗೆ ಗೊತ್ತಿಲ್ಲ. ಏನೇನು ಇವೆಂಟ್ಸ್ ಇದೆ ಅಂತ ಎಲ್ಲ ಇವೆಂಟ್ಸನ್ನು ರೆಕಾರ್ಡ್ ಮಾಡ್ತೀನಿ, ಬಟ್ ನಾಟ್ ಇನ್ ಡೀಟೇಲಾಗಿ ಏನು ರೆಕಾರ್ಡ್ ಮಾಡಲ್ಲ. ಸ್ವಲ್ಪ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಏನೇನು ಇದೆ ಇವತ್ತು ಇವೆಂಟ್ಸು, ಕಾಲೇಜ್ ಹೆಂಗಾಗುತ್ತೆ ಇವತ್ತು ಡೇ ಅಂತ. ಸೊ ಲಿಟ್ರಲಿ ವೆರಿ ಪ್ರೌಡ್ ಟು ಬಿ ಎನ್ ಇಂಡಿಯನ್. ತುಂಬ ಅಂದರೆ ತುಂಬ ಪ್ರೌಡ್. ನಾಟ್ ಓನ್ಲಿ ಇಂಡಿಪೆಂಡೆನ್ಸ್ ಡೇಗೆ ಫ್ರೀಡಮ್ ಕೊಟ್ಟರು ಅಂತ, ಕಾರ್ಗಿಲ್ ಆಗಿರ್ಬೋದು, ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು, ಎಲ್ಲನೂ ಇಟ್ಸ್ ಲೈಕ್ ಒಂಥರ ಗೂಸ್ ಬಂಪ್ಸ್ ಮೂಮೆಂಟ್ ನಮಗೆ. ಎವ್ರಿ ಡೇ ಅದನ್ನು ನೆನೆಸ್ಕೊಂಡು ನಾನು ನೆನೆಸ್ಕೊಂಡೇ ಇದ್ದರೆ ಏನು ತಪ್ಪಾಗಲ್ಲ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಎವ್ರಿ ಒನ್, ಟು ಆಲ್ ಇಂಡಿಯನ್ಸ್. ಏನೋ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನಾವು ಒಂದು ನಮಗೋಸ್ಕರನೇ ಕೆಲಸಕ್ಕೆ ಓದೋದಕ್ಕೆ ಹೊರಗಡೆ ದೇಶಕ್ಕೆ ಹೋದರೆ ಲೈಕ್ ಎಷ್ಟು ಅಳ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಬಟ್ ಸೋಲ್ಜರ್ಸ್ ಹೋಗುವಾಗ ಲೈಕ್ ಅವ್ರಿಗೇನು ಗ್ಯಾರಂಟಿ ಇರಲ್ಲ. ದರ್ ಇಸ್ ನೋ ಇನ್ಶೂರೆನ್ಸ್ ಫಾರ್ ದೇರ್ ಲೈಫ್, ಲೈಕ್ ವಾಪಸ್ ಬರ್ತೀವಿ ಅಂತ. ಅವ್ರ ಲೈಫ್ ಹೆಂಗಿರೋಣ. ಇನ್ನು ಎಷ್ಟೊಂದು ಜನ ಎಂಡ್ ಮೂಮೆಂಟ್ ಇದೆಲ್ಲ ವಾರಲ್ಲಾಗಿ ಎಂಡ್ ಮೂಮೆಂಟಲ್ಲಿ ವಾರಲ್ಲಿ ಎಷ್ಟು ಜನ ಎಂಡ್ ಮೂಮೆಂಟಲ್ಲಿ ಪ್ರಾಣ ಬಿಟ್ಟಿರೋರಿದ್ದಾರೆ. ಸೊ ಎಲ್ಲರೂ ಸ್ಮರಿಸ್ತಾ ನೆನೆಸ್ತಾ ಅವರೆಲ್ಲ ದೇ ಆರ್ ಫಾರ್ ಎವರ್ ಇನ್ ಅವರ್ ಆರ್ಟ್ಸ್. ವಿ ಹ್ಯಾವ್ ಟು ಟೀಚ್ ಫಾರ್ ಇವನ್ ದ ಅಪ್ಕಮಿಂಗ್ ಜನ್ರೇಷನ್ ಟು. ಇದೆಲ್ಲ ಅವ್ರಿಗೆ ಹೇಳ್ತಾ ಏನೇನು ಆಗಿದೆ ಅಂತ, ಏನೇನು ಆಗಿತ್ತು, ಆಗ್ತಾಯಿದೆ. ಏನೋ ಓಕೆ, ಬಿಫೋರ್ ಇಂಡಿಪೆಂಡೆನ್ಸ್ ಫ್ರೀಡಮ್ಗೋಸ್ಕರ ಹೋರಾಡ್ತಾ ಇದ್ವಿ, ಬಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಫ್ರೀಡಮ್ಗೋಸ್ಕರ ಆಫ್ಟರ್ ಇಂಡಿಪೆಂಡೆನ್ಸೇ ಜಾಸ್ತಿ ಹೋರಾಡಬೇಕಾಗಿದೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಇಂಡಿಪೆಂಡೆನ್ಸ್ಗಿಂತ ಮುಂಚೆ ಬೇರೆಯವರೊಟ್ಟಿಗೆ ಹೋರಾಡ್ತಾ ಇದ್ವಿ, ಏನೋ ನಮಗೆ ಫ್ರೀಡಮ್ ಬೇಕು ಹಾಗೆ ಅಂತ ಎಲ್ಲ. ಬಟ್ ಇವಾಗ ನಮ್ಮ ದೇಶದಲ್ಲಿರೋರ ಜೊತೆನೇ ಹೋರಾಡೋ ಅವಶ್ಯಕತೆ ಬಂದಿದೆ. ಏನೋ ವುಮೆನ್ ಸೇಫ್ಟಿ ಇಲ್ಲ, ಎಷ್ಟೊಂದು ಥಿಂಗ್ಸ್ ಆಗ್ತಾಯಿದೆ. ವೆಯ್ಟ್, ಕಾಲ್ ಬರ್ತಿದೆ. ಕಾಲ್ ಬರ್ತಿತ್ತು, ಸೊ ಇಂಟ್ರಪ್ಟ್ ಆಯಿತು. ಎಸ್, ನಾನು ಹೇಳ್ತಿದ್ದಾಗೆ ಇಂಡಿಪೆಂಡೆನ್ಸ್ ಡೇಗಿಂತ ಮುಂಚೆ ಹೋರಾಡೋದಕ್ಕಿಂತ ಆಮೇಲೆ ಹೋರಾಡೋದು ತುಂಬ ಇದೆ. ಇವಾಗಲೂ ಅಷ್ಟೇ ಎಷ್ಟು ಫೇಸ್ ಮಾಡ್ತಾಯಿದ್ದೀವಿ. ಏನೋ ಇದಕ್ಕೆಲ್ಲ ಎಂಡ್ ಯಾವಾಗಂತಲೇ ಗೊತ್ತಿಲ್ಲ. ಲೆಟ್ಸ್ ಪ್ರೇ ಫಾರ್ ದ್ಯಾಟ್, ಲೆಟ್ಸ್ ವಿಶ್ ಫಾರ್ ದ್ಯಾಟ್, ಆ್ಯಂಡ್ ಲೆಟ್ಸ್ ಸ್ಟ್ಯಾಂಡ್ ಫಾರ್ ದ್ಯಾಟ್. ಓಕೆ, ಕಾಫಿ ಕುಡಿತಿದ್ದೀನಿ. ಕಾಫಿ ಕುಡ್ಕೊಂಡು ಕಾಲೇಜಿಗೆ ಹೋಗ್ತೀನಿ ಆ್ಯಂಡ್ ಐ ವಿಲ್ ಶೋ ಯು ದಟ್ ಆಲ್. ಓಕೆ, ದಿಸ್ ಇಸ್ ವಾಟ್ ಐ ಗೆಟ್ ರೆಡಿ, ಆಯಿತಾ. ಅಂದರೆ ಕಾಲೇಜಿಗೆ ಹೀಗೆ ಹೋಗೋದು, ಡೈಲಿನೂ ಅಷ್ಟೇ ಹಿಂಗೆ ಹೋಗೋದು. ಅಂದರೆ ಲಿಪ್ಸ್ಟಿಕ್ ಅದು ಇದು ಏನೋ ಹಚ್ಕೊಳೋಲ್ಲ. ಲೈಕ್ ಐ ವಿಶ್ ಟು ಬಿ ಸಿಂಪಲ್. ಅದಕ್ಕೆ ವೀಡಿಯೋಸ್ ಕೂಡ ಫೇಸ್ ಡಲ್ಲಾಗಿ ಕಾಣಿಸ್ತಿದೆ, ಬಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಟ್ರೈ ಟು ಗಿವ್ ಮೈ ಬೆಸ್ಟ್. ಬಟ್ ಹೀಗೆ ನನಗೆ ಇಷ್ಟ ಆಗುತ್ತೆ. ಬೆಳಿಗ್ಗೆ ಎದ್ದು ಯಾರ ಪಕ್ಕ ನೋಡಿದ್ದೋ ಏನೋ ಗೊತ್ತಿಲ್ಲ. ಲೈಕ್ ಸಾಕ್ಸ್ ಹಾಕೊಳ್ಳುವಾಗ ಫೋನ್ನ ಪಾಕೆಟ್ ಒಳಗಡೆ ಇಟ್ಕೊಂಡೆ, ಫೋನ್ ಬಿದ್ದೋಯ್ತು. ಸದ್ಯಕ್ಕೆ ಡಿಸ್ಪ್ಲೇ ಇದು ಟೆಂಪರ್ ಗ್ಲಾಸ್ ಮಾತ್ರ ಹೋಗಿದೆ. ಇದು ಕ್ಯಾಮ್ರಾ ಪಕ್ಕನೇ ಹೋಗಿದೆ, ಸದ್ಯ ಕ್ಯಾಮ್ರಾ ಹೋಗಿಲ್ಲ. ಯಪ್ಪ, ಅದಕ್ಕೆ ಹೇಳೋದು ಬೆಳಿಗ್ಗೆ ಎದ್ದಿದ ತಕ್ಷಣ ಯಾರು ಸುಮ್ಮನೆ ಹೇಳಲ್ಲ. ಏನೋ ಇನ್ಸ್ಟಾಗ್ರಾಮು ಫೋನೆಲ್ಲ ನೋಡಬೇಡಿ, ಡೈರೆಕ್ಟಾಗಿ ದೇವಸ್ಥಾನ ಅಂತೀನಿ, ದೇವ್ರ ಮನೆಗೆ ಹೋಗಿ ದೇವ್ರನ್ನ ನೋಡಿ ಅಥವಾ ದೇವ್ರ ಫೋಟೋನ ನೋಡಿ ಅಂತ. ಓಕೆ, ಹೋಗ್ತಾ ಇದ್ದೀನಿ. ಗಾಡಿಯಲ್ಲಿ ಹೋಗೋದು ನನ್ನ ಕಾಲೇಜಿಗೆ. ಹೋಗ್ತಾ ಅಲ್ಲಿ ಶೋ ಹೋಗ್ತಾ ಹೋದ್ಮೇಲೆ ಅಲ್ಲಿ ಶೋ. ದಿಸ್ ಈಸ್ ಅವರ್ CR, ಕ್ಲಾಸ್ CR. ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ನಡ್ಕೊಂಡು, ನಾನು ಪಾರ್ಕಿಂಗಿಂದ ನಡ್ಕೊಂಡು ಬರ್ತಿದ್ದೆ, ಇವರು ಅಲ್ಲಿಂದ ನಡ್ಕೊಂಡು ಬರ್ತಾಯಿದ್ರು. ಗ್ರೌಂಡ್ ಹತ್ರ ಹೋಗಬೇಕು ಅಂತ ಅಂದರು. ಸೆಲೆಬ್ರೇಷನ್ ಎಲ್ಲ ಗ್ರೌಂಡ್ ಹತ್ರ ಇದೆ ಅಂತ. ಜಸ್ಟ್ ½ an hour ಅಷ್ಟೇ ಅಂತ ಇರೋದು. ಅದಕ್ಕೆ 2 hours ಟ್ರಾವೆಲ್ ಮಾಡಬೇಕು ಗೈಸ್. ನಾವೆಲ್ಲ ಏನೋ ಹೇಳೋಣ ಅಂದ್ಕೊಂಡು ಬಂದೆ, ಮತ್ತೆ ಹೋಗ್ಬಿಟ್ಟೆ ನಾನಂತೂ.
ಗ್ರೌಂಡ್ಗೆ ಹೋಗ್ಬೇಕಾ ಅಥವಾ ಕ್ಲಾಸ್ಗೆ ಹೋಗ್ಬೇಕಾ? ಅಟೆಂಡೆನ್ಸ್ ತಗೋತಾರೆ. ಅಟೆಂಡೆನ್ಸ್ ಕ್ಲಾಸ್ಗೆ ಹೋದರೆ ಅಟೆಂಡೆನ್ಸ್ ಸಿಗುತ್ತೆ, ಗ್ರೌಂಡಿಗೆ ಹೋದರೆ ಅಟೆಂಡೆನ್ಸ್ ಹೆಂಗೆ ಗೊತ್ತಾಗುತ್ತೆ? ಇವರೆಲ್ಲ ಹೋಗ್ತಿದ್ದಾರೆ. ಇದು ಕ್ಲಾಸ್ಗೆ ಹೋಗ್ಬೇಕಂತ ಹೇಳಿದ್ರು ನನಗೆ. ನೋಡೋಣ ಬನ್ನಿ. ಮೀಟ್ ಮೈ ಫ್ರೆಂಡ್ ತನ್ಮಯಿ. ಗೈಸ್ ಅಟೆಂಡೆನ್ಸ್ ಇಲ್ಲ ಇವತ್ತು ನೋಡಿ. ಅದೇ CRA ಕರ್ಸ್ಕೊಂಡಿರೋದು ನಮ್ಮನ್ನ ಅಟೆಂಡೆನ್ಸ್ ಕೊಡ್ತಾರೆ, ಬನ್ನಿ ಬನ್ನಿ ಅಂತ. ಐ ಆಮ್ ಟು ನ್ಯೂ ಒನ್ ಬ್ರೋ. ಆದರೆ ನಮ್ಮ CR ಅವ್ರಿಗೆ ವ್ಲಾಗ್ ಮಾಡಿ ಮಾಡಿ ಅಭ್ಯಾಸ ಇದೆ. ಏನೋ ಸ್ನ್ಯಾಪಲ್ಲೆಲ್ಲ ವ್ಲಾಗ್ ಮಾಡಿ ಮಾಡಿ ಕಳಿಸ್ತಾ ಇರ್ತಾರೆ. ಫೋನ್ ಕಳೆದೋಯ್ತು ಗೈಸ್, ಅದಕ್ಕೆ ಮಾಡ್ತಾರೆ. ನಮ್ಮ CRದು ಫೋನ್ ಕಳೆದೋಗಿತ್ತು. ಏನೋ ಶಿ ಇಸ್ ವೆರಿ ಫೋನ್ ಅಡಿಕ್ಟ್ ಅನ್ನೋದಕ್ಕಿಂತ ಸ್ನ್ಯಾಪ್ಸಲ್ಲಿ ಚೆನ್ನಾಗಿ ವ್ಲಾಗ್ಸ್ ಎಲ್ಲ ಕಳಿಸ್ತಾ ಇತ್ತು. ಬಟ್ ಹೆಂಗೆ ಕಳೆದೋಯ್ತು CR ಫೋನ್ ಹೆಂಗೆ ಕಳೆದೋಯ್ತು ಅಂದರೆ ಹೇಳಿ. ಹೆಂಗೆ ಕಳೆದೋಯ್ತು ಅಂದರೆ ಗೈಸ್ ನಂದು ಏನೋ ಕಾಂಪಿಟೇಷನ್ ಇತ್ತು. ಅದರ ನೆಕ್ಸ್ಟ್ ಡೇನೆ ಫುಲ್ ಲೇಟಾಗಿ ಹೋಗಿತ್ತು ನನಗೆ. ಈ ಬರೀ ನಾನು ಫೋನ್ನ ಲೇಸರ್ ಜೋಬಲ್ಲಿ ಹಾಕೊಂಡ್ಬಿಟ್ಟಿದ್ದೆ. ಲೇಸರ್ ಜೋಬಲ್ಲಿ ಹಾಕೊಂಡು ಬಸ್ ಒಳಗಡೆ ಏನೋ ಗ್ರಿಪ್ಗೆ ಅಂತ ಬಸ್ ಇದು ಹತ್ತುತ್ತಾ ಇದೆ, 2 ಸ್ಟೆಪ್ ಹತ್ತಿದೆ ಅಷ್ಟೇ. ಅವಾಗ ನೋಡಿದ್ರೆ ಫೋನ್ನ ಹಿಂಗೆ ಎತ್ಬಿಟ್ರು ಗೈಸ್. ಗೊತ್ತಾಗೋಯ್ತು, ನನ್ಗೆ ಗೊತ್ತಾಯ್ತು. ಅಲ್ಲೆಲ್ಲಾನು ಕೇಳಿದೆ. ಅವನೇನು ಮಾಡ್ದ, ಬಸ್ ಮೂವ್ ಮಾಡ್ಬಿಟ್ಟ, ಅವ್ನು ಇಳ್ಕೊಂಬಿಟ್ಟ ಅವಾಗ ಅನ್ಸುತ್ತೆ. ನನಗೆ ಇನ್ನೂ ಕ್ಲಾರಿಟಿ ಗೊತ್ತಿಲ್ಲ. ಅವ್ನು ಇಳ್ಕೊಂಡ ಹತ್ತದ ಅಂದರೆ ಹತ್ತಿದ್ದಿದ್ರೆ ನಮ್ಮ ಅಮ್ಮನ ಬೈಗಳಲ್ಲೇ ಸತ್ತೋಗ್ಬಿಡ್ತಿದ್ದ ಗೈಸ್. ಅವ್ನು ಹತ್ತಿರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಏನೋ ಮಾಡೋಕ್ಕಾಗಿಲ್ಲ. ಅಮ್ಮನ ಇದ್ರ ಜೊತೆಗೆ ಅಮ್ಮ ಅವರೇ ಇಲ್ಲ ಅಂತಿದ್ರೆ ಅಷ್ಟೇ, ನೀನೇನೋ ಮಾಡ್ಕೊಂಡಿರ್ತೀಯ, ಎಲ್ಲೋ ಕಳ್ಕೊಂಡ್ ಬಂದಿರ್ತೀಯ ಅಂತ ಹೇಳ್ತಿದ್ರು. ಅದಕ್ಕೆ ಸೊ ನಮ್ಮಮ್ಮ ಇದ್ರೆಲ್ಲ ಬೈದ್ರು ಅಂತ ಹೇಳಿ ಬೈತಾ ಇದ್ರು ಅವರು ಫುಲ್ಲು. ಅದಕ್ಕೆ ಅಲ್ಲಿ ಹುಡುಕಿದೆ ಎಲ್ಲರನ್ನೂ ಕೇಳಿದೆ, ಪ್ಲೀಸ್ ಕೊಡಿ, ಯಾರು ಎತ್ಕೊಂಡಿದ್ರೆ ನಾನು ಏನೂ ಅನ್ನಲ್ಲ ಅಂತ ಹಂಗೆ ಹೀಗೆ. ಆಮೇಲೆ ಬಂದೆ ಕ್ಲಾಸಿಗೆ. ನಾನು ಎಂಥವಳು ಅಂದರೆ ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು. ಕ್ಲಾಸಿಗೆ ಬಂದು ಕ್ಲಾಸ್ ಮಿಸ್ ಆಗಿಬಿಡುತ್ತಲ್ಲ ಅಂತ ಕ್ಲಾಸಿಗೆ ಬಂದು ಅಟೆಂಡೆನ್ಸ್ ತೊಗೊಂಡೆ. ಬಂದು ಕೂತಿದ್ದೀನಿ, ಅದೇ ಯೋಚನೆ, ಅಳು ಬರ್ತಾಯಿದೆ, ಅಳೋಕ್ಕಾಗ್ತಾಯಿಲ್ಲ, ಫೋನ್ ಇಲ್ಲ ಅಂತ. ಅದಾದಮೇಲೆ ನಮ್ಮಮ್ಮ ಸರ್ಗೆಲ್ಲ ಫೋನ್ ಮಾಡಿಬಿಟ್ಟು ಅವಳನ್ನ ಕಳಿಸಿ ಕ್ಲಾಸಿಂದ ಆಚೆ ಅಂತಂದರು. ಕ್ಲಾಸಿಂದ ಆಚೆ ಕಳಿಸ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅವಳು, ಮತ್ತು ಹೋಗಿ ಸಿಮ್ನ ಬ್ಲಾಕ್ ಮಾಡಿಸ್ಬೇಕು ಅಂತಂದರು. ಆಮೇಲೆ 1 ಅವರ್ 2 ಅವರಲ್ಲಿ ಹೋಗಿ ಮಾಡಿಸ್ಬಿಟ್ಟು ಬಂದೆ. ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಗೈಸ್. ಆದರೆ ಅವರು ಫೋನ್ ಸಿಗಲ್ಲ, ಹೆಂಗೆ ಸಿಗುತ್ತೆ? ಅದು ಯಾವುದೋ ನಂಬರ್ ಇರುತ್ತಂತೆ, ನಂಬರ್ ಕೊಟ್ಟಿದ್ದೀನಿ. ಮೆಸೇಜ್ ಬಂದರೆ ಹೋಗಿ ಇದು ಮಾಡ್ತಾರಂತೆ. ನನಗೂ ಹೊಟ್ಟೋಯ್ತು ಗೈಸ್. ಎಲ್ಲರೂ ಫೋನ್ ಸಿಗಲ್ಲ ಅಂದ್ಬಿಟ್ಟು ಅವ್ರಿಗೆ ಹೊಟ್ಟೋಯ್ತು. ಅಲ್ಲಿ ಇದ್ದಿದ್ದು ಮೆಮೊರೀಸ್ ಹೋಯ್ತಂತ ಬೇಜಾರು, ಫೋನ್ ಹೋಯ್ತು ಅಂತ ಬೇಜಾರಿಲ್ಲ. ಫೋನ್ ಆದರೆ ಅಟ್ಲೀಸ್ಟ್ ತೊಗೋಬೋದು. ಅಲ್ಲಿ ಎಷ್ಟು ವ್ಲಾಗ್ಸ್ ಮಾಡಿದ್ದೆ, ಎಷ್ಟು ಫೋಟೋ ಎಡಿಟ್ಸ್ ಮಾಡಿದ್ದೆ, ಅದೆಲ್ಲ ಬೇಜಾರಾಗುತ್ತೆ ಗೈಸ್. ಏನು ಮಾಡೋಕ್ಕಾಗಲ್ಲ. ಏನೋ ನಮ್ಮ ವಸ್ತು ನಮ್ಗೆ ನಾವೇ ಜವಾಬ್ದಾರರು ಅಂತಾರಲ್ಲ, ವಿ ಹ್ಯಾವ್ ಟು ಕೀಪ್ ಆರ್ ಥಿಂಗ್ಸ್. ಅದು ಫುಲ್ಲು ಕೇರ್ ಮಾಡ್ತಿದ್ದೆ ಗೈಸ್ ನನ್ನ ಫೋನ್ನ. ಮತ್ತು ಅಡಿಕ್ಟ್ ಆಗಿಬಿಟ್ಟಿದೆ ಫೋನ್. ಎಲ್ಲೋದ್ರೂ ಸ್ನ್ಯಾಪ್ ಆಗ್ತಾಯಿದ್ದೆ, ವ್ಲಾಗ್ ಮಾಡ್ತಾಯಿದ್ದೆ, ಹಂಗೆ ಹಿಂಗೆ ಏನೇನೋ ಮಾಡ್ತಾಯಿದ್ದೆ. ಅಪ್ಡೇಟ್ಸ್ ಅಂದರೆ ಪ್ರಾರ್ಥನಾ ಅಂತ ಹಂಗಿತ್ತು ನನ್ನ ಇದು. ಇವಾಗ ನೋಡಿದ್ರೆ ಎಂಥದ್ದು ಇಲ್ಲ, ಯಾವುದೋ ಹೊಡೆದೋಗಿರೋ ಹಳೇ ಫೋನ್ ಇಟ್ಕೊಂಡಿದ್ದೆ ನೋಡಿ ಗೈಸ್. ಹಳೇ ಫೋನ್. ವಿ ಹ್ಯಾವ್ ಟು ಬಿ ಹ್ಯಾಪಿ, ಅದಾದರೂ ಇದೆಲ್ಲ ನಮ್ಮ ಹತ್ರ ಅಂತ ಸದ್ಯಕ್ಕೆ ಇದಕ್ಕೂ ನಮ್ಮಮ್ಮ ತೊಗೊಂಡೋಗ್ಬೇಡ ನೀನೇನು ಇಟ್ಕೊಳ್ಳ ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಇಟ್ಕೊಳ್ಳ. ಮತ್ತೆ ಗೈಸ್ ID ಕಾರ್ಡ್ ಕಳ್ಕೊಂಡಿದ್ದೆ. ಪ್ರಿನ್ಸಿಪಲ್ ಹತ್ರ ಅದಕ್ಕೆ ಬೀಸ್ಕೊಂಡಿದ್ದೆ. ID ಕಾರ್ಡ್ ಕಳ್ಕೊಂಡು ಸಡನ್ನಾಗಿ ಲಂಚ್ ಪೀರಿಯಡ್ ಆಯಿತು, ಬಂದರು. ನಮಗೆಲ್ಲ ಏನು ಬರ್ತಿದ್ದಾವೆ ಅಂತಂದರೆ ಇವ್ರನ್ನ ಕರ್ಕೊಂಡೋಗ್ಬಿಟ್ಟು ಹೊರಗಡೆ ಮುಗಿತಾ ಬಿಟ್ಟವ್ರೆ. ಐಡೆಂಟಿ ಕಾರ್ಡ್ ಕಳ್ಕೊಂಡಿದ್ದೀರೋದು. ಅದು ಬೇರೆ ತಿಂತಾ ಇದ್ನಲ್ಲ ಗೈಸ್, ಅದು ಬಾಯಿ ಒಳಗೆ ಇತ್ತು. ಅದು ಸರ್ ನೋಡ್ಬಿಟ್ರು, ತಿನ್ಬೇಕು ತಾನೇ ಬೇಗ. ನಿನ್ನೆ ಡೇನೇ ಚೆನ್ನಾಗಿರಲಿಲ್ಲ ಗೈಸ್ ನನಗೆ. ಎಲ್ಲರ ಹತ್ರನೂ ಬೈಸ್ಕೊಂಡೆ, ಮೂಡೆಲ್ಲ ಫುಲ್ ಆಫ್ ಆಗೋಗಿತ್ತು ನನಗೆ. ದಿಸ್ ಈಸ್ ಮೈ ಫೋನ್ ಸ್ಟೋರಿ, ID ಕಾರ್ಡ್ ಸ್ಟೋರಿ, ಟೀಚರ್ಸ್ ಹತ್ರ ಉಗಿಸ್ಕೊಂಡಿದ್ದ ಸ್ಟೋರಿ. ಕ್ಲಾಸಲ್ಲೇ ಫಸ್ಟ್ ಟೈಮ್ ಬೈಸ್ಕೊಂಡಿರೋದು ಗೈಸ್ ನಾನು ಕಾಲೇಜಲ್ಲಿ.
ಇಂಡಿಪೆಂಡೆನ್ಸ್ ಡೇ ಫಂಕ್ಷನ್ ಮುಗೀತು. ಏನಿರಲಿಲ್ಲಪ್ಪ ಫಂಕ್ಷನ್, ಸೀರಿಯಸ್ಲಿ ಏನು ಅಂಥದ್ದೇನಿರಲಿಲ್ಲ, ಜಸ್ಟ್ ನಾರ್ಮಲ್ ಇದು. ಆ್ಯಂಡ್ ತೆಗೆ ಬೇಡ ನೆಕ್ಸ್ಟ್ ಲೆಫ್ಟ್ ಈ ಕಡೆ ಬೇಡ ಕೊಟ್ಟರು. ಇವಾಗ ಎಲ್ಲಿ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ ಅಲ್ವಾ, ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಟುಡೇ ಸ್ಯಾಟರ್ಡೇ, ಫ್ರೈಡೇನಾ ಐ ಥಾಟ್ ಸ್ಯಾಟರ್ಡೆ. ಇವತ್ತು ಸ್ಯಾಟರ್ಡೆ ಅಂದ್ಕೊಂಡು ಹನುಮಾನ್ ಚಾಲೀಸ್ ಎಲ್ಲ ಕೇಳ್ಕೊಂಬಂದೆ ಇವತ್ತು ಬೆಳಿಗ್ಗೆ. ಸ್ಯಾಟರ್ಡೆ ಅಂದ್ಕೊಂಡಿದ್ದೀನಿ. ಆಕ್ಚುಲಿ ಚೆನ್ನಾಗಿರೋದು. ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಂಗೆ ಹೆಂಗಿದ್ರು ಇನ್ನು ಡ್ರಾಪ್ ಮಾಡಬೇಕು. ಆನ್ ದ ವೇ ಟೆಂಪಲ್ ಹೋಗೋಣ ಅಂತ. ಇಲ್ಲ, ಸ್ಟ್ರೈಟ್ ಹೋಗಿ. ಗಾಡಿ ಓಡಿಸ್ತಿದ್ದೆ ಫಸ್ಟ್ ಟೈಮ್. ಗಾಡಿ ಕೊಟ್ಟಿದ್ದೀನಿ ಓಡಿಸೋದಕ್ಕೆ ಅಂತ. ಎರಡು ಕೇಳಿದ್ರು, ಕೊಟ್ಟಿರಲಿಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಅನಿಸ್ತು ತನ್ಮೈ ಫಸ್ಟ್ ಟೈಮ್ ಟೆಂಪಲ್? ಚೆನ್ನಾಗಿದೆ. ಈ ಟೈಮಿಗೆ ನಾ ಫುಲ್ ಟೆಂಪಲ್ ನೋಡಿದ್ಮೇಲೆ ಬಟ್ ಕೆಳಗಡೆ ಚೆನ್ನಾಗಿತ್ತಲ್ಲ, ಕಾರ್ವಿಂಗ್ ಮಾಡಿದಾರಲ್ಲ, ಚೆನ್ನಾಗಿದೆ. ಫುಲ್ ಸುಸ್ತಾಗ್ತದೆ. ಎಲ್ಲ ಫುಲ್ಲು ಇನೋವೇಟ್ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಇರಲಿಲ್ಲ, ಇದೆಲ್ಲ ಇವಾಗ ಮಾಡಿರೋದು. ಇದನ್ನು ಅಷ್ಟೇ ಸೈಡ್ ಏನೂ ಇರಲಿಲ್ಲ. ರಾಣಿಕ್ ಸ್ಕೂಲ್ ಇದೆ ಇಲ್ಲಿ, ಅದರದ್ದೇನೆ ಲೊಕೇಶನ್ ಅಲ್ಲ ಕಾಣಿಸ್ತಾ ಇರೋದು. ಇವಾಗ ಕಾಲೇಜ್ ಮುಗಿಸ್ಕೊಂಡು ಬಂದೆ. ಇವಾಗ ನಮ್ಮ ನೆಕ್ಸ್ಟ್ ಸಂಜೆ ಹಂಗೆ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಬೇಕು. ಯಾಕಂದರೆ ಲಕ್ಷ್ಮೀ ವಾರ ಕೊಡ್ತಿದ್ದಾರೆ ಅವರು. ಮನೆಗೆ ಹೋಗ್ತೀನಿ. ಏನು ಲೈಕ್ ನಾರ್ಮಲ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು. ದೇ ಗೇವ್ ಸ್ವೀಟ್ ಕೊಟ್ಟರು, ದುಡ್ಡು ಬೇಡ ಕೊಟ್ಟರು. ಏನೋ ಇಂಡಿಪೆಂಡೆನ್ಸ್ ಡೇ ಅಂದಾಗ ನಾನು ಆವಾಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಇಟ್ಸ್ ನಾಟ್ ಅಬೌಟ್ ವಿ ಫಾಟ್ ವಿತ್ ಸಮ್ಮನ್ ಅನ್ನೋದಕ್ಕಿಂತ ಬ್ರಿಟಿಷ್ ಜೊತೆ ಫೈಟ್ ಮಾಡಿ ತೊಗೊಂಡಿದ್ದು ಫ್ರೀಡಮ್ಸ್ ಒಂದಾದರೆ, ಅದಕ್ಕಿಂತ ಮೇಜರ್ ಏನಂದರೆ ನಾವು ಒಳಗಡೆನೇ ಇದ್ದು ನಮ್ಗೆ ಒಳಗಡೆ ಫ್ರೀಡಮ್ ಸಿಗ್ತಿಲ್ವಲ್ಲ, ಅದಕ್ಕೋಸ್ಕರ ಇನ್ನೂ ಯೂಸ್ ಅಲ್ಲ. ಲೈಕ್ ವಿ ಹ್ಯಾವ್ ಟು ಫೈಟ್ ಫಾರ್ ಇಟ್, ಸ್ಟ್ಯಾಂಡ್ ಫಾರ್ ಇಟ್. ಓಕೆ, ಸಂಜೆ ನೋಡ್ತೀನಿ. ಸಂಜೆ ನಮ್ಮ ದೊಡ್ಡಮ್ಮ ಮನೆಗೆ ಹೋಗೋದು ಬ್ಲಾಗ್ ಮಾಡೋ ಇದ್ರೆ ಮಾಡ್ತೀನಿ. ಬಾಯ್. ಓಕೆ, ದಿಸ್ ಇಸ್ ಮೈ ಫೈನಲ್ ಲುಕ್. ನಮ್ಮ ದೊಡ್ಡಮ್ಮ ಮನೆಗೆ ಲಕ್ಷ್ಮಿ ಕೂರಿಸಿದ್ದಾರೆ ಅಂತ. ಲಾಸ್ಟ್ ವೀಕ್ ಕೂರಿಸಿಲ್ಲ, ಈ ವೀಕ್ ಕೂರಿಸಿದ್ರು. ಲೈಕ್ ಹೋಗಬೇಕು. ಅಮ್ಮ ಚಿಕ್ಕಮ್ಮ ಎಲ್ಲ ಹೋಗಿದ್ದಾರೆ, ನಾನು ನನ್ನ ತಂಗಿ ಇವಾಗ ಹೋಗ್ಬೇಕು. ಸೋನಾ ಬಾ. ಫುಲ್ ಸಿಂಪಲಾಗಿ ರೆಡಿ ಆಗೋಳೆ, ಬೇರೆ ಪರ್ಫ್ಯೂಮ್ ಎಲ್ಲ ಹಾಕ್ಕೊಂಡು. ಕೂದಲು ಹಾಯ್. ನಮ್ಮ ದೊಡ್ಡಮ್ಮ ಮನೆ ಹತ್ರ ಬಂದಿದ್ದೀನಿ. ಟೆಂಪಲ್ ಪಕ್ಕನೇ ಮನೆ, ರಾಜೇಶ್ವರಿ ಟೆಂಪಲ್ ಪಕ್ಕನೇ ಮನೆ. ಫುಲ್ಲು ಮಳೆ. ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಹೆಲ್ಮೆಟ್ ಏನೂ ಬಿಚ್ಚಿಲ್ಲ, ಕೆಳಗಡೆ ಬಿಚ್ಚಿ ನೆಂದಿದೆ ಅಲ್ಲ, ಅದಕ್ಕೆ ಬಿಚ್ಚಿಲ್ಲ. ಇಲ್ಲೇ ಬಿಚ್ಚಿದ್ದೀನಿ. ಬೋನ್ಸ್ ಆಗ್ತಿದೆ, ಬೋನ್ಸು ಹೆಂಗ್ ಬೋನ್ಸ್ ಆಗ್ತೈತೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ.